ಇನ್ನು 3 ವರ್ಷ ಇದೆ ಚುನಾವಣೆಗೆ. ನಾಳೆ ಇರ್ತಕ್ಕಂಥ ಚುನಾವಣೆ ಮುಂದೆ ನಾವು ಎದುರು ನೋಡ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ, ಮತ್ತೊಂದು ZPTP ಚುನಾವಣೆ, ಮತ್ತೆ ಬರ್ತಕ್ಕಂಥ ಯಾವುದಾದ್ರೂ ಲೋಕಲ್ ಬಾಡಿ ಸ್ಥಳೀಯ ಚುನಾವಣೆಗಳನ್ನ ನಾವು ನೋಡ್ತೇವೆ. ಪಕ್ಷ ಇವತ್ತು ಗ್ರಾಮ ಪಂಚಾಯಿತಿ ಇರ್ಬೋದು, ZPTP ಚುನಾವಣೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಯಾರ್ಯಾರು ಟಿಕೆಟ್ ಆಕಾಂಕ್ಷಿತರಿರ್ತೀರಿ, ನಿಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ನಿಮ್ಮ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಜೊತೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಯಾವ ರೀತಿ ಪ್ರತಿನಿತ್ಯ ಜನರ ಜೊತೆ ಒಡನಾಟವನ್ನು ಇಟ್ಕೊಳ್ತೀರಿ, ಯಾವ ರೀತಿ ಜನರ ಜೊತೆ ಬೆರೀತೀರಿ, ಯಾವ ರೀತಿ ಜನರ ಜೊತೆ ಸ್ಪಂದನೆ ಮಾಡ್ತೀರಿ, ಅದರ ಸಂಪೂರ್ಣ ಸರ್ವೆ ರಿಪೋರ್ಟನ್ನು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ತಗೊಳ್ತಕ್ಕಂಥ ಕೆಲಸ ಆಗ್ತದೆ. ಜೊತೆಯಲ್ಲಿ ನಮ್ಮ ಸ್ಥಳೀಯ ಅಭ್ಯರ್ಥಿಗಳು ಯಾರು ಇರ್ತಾರೆ, ಮತ್ತು ನಮ್ಮ ಪ್ರಮುಖ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಕೂತು ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಇದು ಇವತ್ತಿನ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ, ಇದು ಒಂದಿನ ಬಂದು ಹೋಗ್ತಕ್ಕಂಥದ್ದಲ್ಲ. ಒಂದಿನ ಬಂದು ಭಾಷಣ ಮಾಡಿ ಮತ್ತೆ ಮಾರನೇ ದಿನದಿಂದ ಮನೆಗೆ ಸೇರ್ಕೊಳ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು. ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆ ನಿಂತ್ಕೊಳ್ತಾನೆ, ನಿಮ್ಗೊಂದು ಸ್ವಲ್ಪ ತೊಂದರೆ ಕೊಡ್ತೇನೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಯಾಕೆಂದ್ರೆ ನೀವೆಲ್ಲ ZPTP ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಆಯ್ಕೆ ಆದರೆ ಪಕ್ಷ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು MLAಗಳನ್ನ ಗೆಲ್ಸ್ಕೊಳ್ತಕ್ಕಂಥದ್ದಕ್ಕೆ ನೀವು ಶಕ್ತಿ ತುಂಬಿಸ್ದಂಗೆ ಆಗ್ತದೆ, ಜೊತೆಯಲ್ಲಿ ನೀವು ಕೂಡ ಮುಂದೆ ಬಂದಂಗೆ ಆಗ್ತದೆ. ಹಾಗಾಗಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಬೇಡ. ಯಾರು ನಿಜಕ್ಕೂ ZPTP ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಆಸೆ ಇಟ್ಕೊಂಡಿರ್ತೀರಿ, ಆಕಾಂಕ್ಷೆಗಳು ಇಟ್ಕೊಂಡಿರ್ತೀರಿ, ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ. ಅದರ ರಿಪೋರ್ಟನ್ನ ತರಿಸ್ಕೊಳ್ತೇವೆ, ಸ್ಥಳೀಯ ಅಭ್ಯರ್ಥಿಗಳ ಜೊತೆ ಕೂತ್ಕೊಳ್ತೇವೆ, ಮುಖಂಡರನ್ನ ಕರೆಸ್ಕೊಳ್ತೇವೆ, ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಎದುರುಗಡೆ ಈ ರೀತಿ ಇದೆ, ಇದು ವಾಸ್ತವಾಂಶ, ನಮ್ಗಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಇದು, ಇದ್ರ ಮೇಲೆ ಯಾವ ರೀತಿ ನೀವು ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಜೊತೆನೆ ಕೂತ್ಕೊಂಡು ಕೂಲಂಕುಷವಾಗಿ ಚರ್ಚೆನ ಮಾಡ್ತೇವೆ. ಯಾವುದೇ ಮುಚ್ಚುಮರೆ ಇಲ್ಲ. ಏಕೆಂದ್ರೆ ಇದು ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಂದ ಈ ಪಕ್ಷ ಉಳಿದಿದೆ. ಮುಂದೆ ಮತ್ತೆ ಈ ಪಕ್ಷ ಸದೃಢವಾಗಿ ಈ ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥದ್ದಾದ್ರೆ ಕಾರ್ಯಕರ್ತರು ಬೇರೆ ಮಟ್ಟದಿಂದ ನೀವೆಲ್ಲ ಶಕ್ತಿಯುತವಾಗಿ ಹೊರಹೊಮ್ಮಬೇಕು. ಅದಕ್ಕೆ ನೀವು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಬೇಕು ಅಂತಕ್ಕಂಥದ್ದಾದ್ರೆ ದಯಮಾಡಿ ಯಾರು ಕೂಡ ಇನ್ನು ನನಗೆ 4 ತಿಂಗಳು ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ಜನವರಿ ತಿಂಗಳಲ್ಲಿದೆ ಅಂತ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದಾಗಬಾರ್ದು. ZPTP ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಚೀಮಾರಿ ಹಾಕಿದೆ. ಆದರೆ ಸರ್ಕಾರಕ್ಕೆ ಒಳಗಡೆಯಿಂದ ನಂಬಿಕೆ ಇಲ್ಲ. ಸರ್ಕಾರಕ್ಕೆ ಅವರ ಕೊಟ್ಟಿರ್ತಕ್ಕಂಥ ಕಳಪೆ ಆಡಳಿತ ಏನಿದೆ ಅದರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದ್ದಾರೆ. ಹಾಗಾಗಿ ಕೋರ್ಟ್ ಒಂದ್ ಕಡೆ ಚೀಮಾರಿ ಹಾಕಿದ್ರು ಕೂಡ ಇಲ್ಲಿವರೆಗೂ ZPTP ಚುನಾವಣೆ ದಿನಾಂಕ ಘೋಷಣೆ ಮಾಡ್ತಕ್ಕಂಥದಕ್ಕೆ ಇವತ್ತು ಸರ್ಕಾರ ಮಾತೆತ್ತಿದ್ರೆ ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾರೆ, ಆದರೆ ಒಳಗಡೆ ಎರಡು ಕಳ್ಕೊಬಿಟ್ಟಿದ್ದಾರೆ. ಅವರು ದಮ್ಮು ಇಲ್ಲ, ತಾಕತ್ತು ಇಲ್ಲ ಸರ್ಕಾರಕ್ಕೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ 100ಕ್ಕೆ 100 ಕಾಂಗ್ರೆಸ್ ಠೇವಣಿ ಕಳ್ಕೊಳ್ತದೆ ಈ ರಾಜ್ಯದಲ್ಲಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಇವತ್ತು ಜನ ಗ್ರೌಂಡ್ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನಾವು ಯಾರು ಕೂಡ ಕೈ ಕಟ್ಕೊಂಡು ಕುತ್ಕೊಳ್ಳೋದು ಬೇಡ. ಸಮಯ ಇದೆ, ಇನ್ನು ಚುನಾವಣೆ ಬಂದಾಗ ನಾವು ಧುಮುಕಿದ್ರೆ ಆಯ್ತು, ಚುನಾವಣೆ ಬಂದಾಗ ನಾವು ಜನಗಳ ಹತ್ರ ಹೋದ್ರೆ ಆಯ್ತು ಅಂತ ಯಾರು ಕೂಡ ನಾವು ಮನಸ್ಸಿನಲ್ಲಿ ಆ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ದಯವಿಟ್ಟು ಈಗಲಿಂದನೇ ಇಳಿಯೋಣ. ಯಾಕಂದ್ರೆ ನನಗೆ ಇವತ್ತು ನನ್ನಲ್ಲಿ ಒಂದು ಸವಾಲನ್ನ ಇಟ್ಕೊಂಡಿದ್ದೇನೆ. ಆ ಸವಾಲು ಏನಂದ್ರೆ, ಇವತ್ತು ನಾವು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮಾತನಾಡ್ತಕ್ಕಂಥದ್ದಾದ್ರೆ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಿಂದ ನಮಗೆ 11 ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ. ಆ 11 ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷದ ಸಂಸದರಾಗಿ ಶಾಸಕರಾಗಿ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಯಾಕಂದ್ರೆ ಅವಕಾಶ ಇದೆ, ದುಡಿದಿದ್ದೇವೆ, ಜನ ನಮಗೆ ಗುರುತಿಸಿದಂಥ ಸಂದರ್ಭದಲ್ಲಿ, ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಜನಗಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಕುಮಾರಣ್ಣವರು, ದೇವೇಗೌಡರು ಸಾಹೇಬರು ಪಕ್ಷ. ಹಾಗಾಗಿ 100ಕ್ಕೆ 100 ನಮ್ಗೆ ಅವಕಾಶ ಇದೆ. ಆದರೆ ಒಂದು ಸವಾಲು ಎದುರಾಗ್ತದೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷ ಇಬ್ರು NDA ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಸಂಸತ್ ಚುನಾವಣೆಯಲ್ಲಿ ಜೊತೆಗೂಡಿದ್ದೇವೆ. ಮುಂದಿನ ಯಾವುದೇ ಚುನಾವಣೆಗಳಲ್ಲಾದರೂ ನಾವಿಬ್ರು ಕೂಡ ಅಣ್ತಮ್ಮಂದರ ರೀತಿ ಹೆಜ್ಜೆ ಹಾಕಬೇಕಾಗ್ತದೆ.
ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಇವತ್ತೇನು ನಾನು ಕೋಲಾರ ಚಿಕ್ಕಬಳ್ಳಾಪುರ 11 ಕ್ಷೇತ್ರ ಅಂತ ಹೇಳಿದೆ. ಈ 11 ಕ್ಷೇತ್ರದಲ್ಲಿ ನಾವು 7 ಕ್ಷೇತ್ರನೋ 8 ಕ್ಷೇತ್ರನೋ ಜನತಾದಳ ಪಕ್ಷದ ಚಿಹ್ನೆ ಅಡಿ ನಾವು ಕೇಳಬೇಕು ಅಂತಕ್ಕಂಥದ್ದಾದ್ರೆ ಅದಕ್ಕೆ ಪೂರಕವಾಗಿ ಅಭ್ಯರ್ಥಿಗಳ ಕೆಲಸ ಮಾಡಬೇಕಾಗ್ತದೆ, ಕಾರ್ಯಕರ್ತರು ದುಡಿಬೇಕಾಗ್ತದೆ, ಪ್ರಮುಖ ಮುಖಂಡರುಗಳು ಶ್ರಮ ವಹಿಸಬೇಕಾಗ್ತದೆ. ಇವೆಲ್ಲವನ್ನ ನೀವು ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕಳೆದ ತಿಂಗಳು 16ನೇ ತಾರೀಕು ನಮ್ಮ ಅಭಿಯಾನ ಏನು ಚಾಲನೆ ಆಯಿತು, ಅವತ್ತು ಬಹಳ ಸ್ಪಷ್ಟವಾಗಿ ವೇದಿಕೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತು ಹೇಳಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಯಾವ ರೀತಿ ಸ್ಪೀಡ್ ಆಗ್ತಾರೋ, ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿ ಸ್ಪೀಡ್ ತಗೊಳ್ತಾರೋ ಅದಕ್ಕೆ ಪೂರಕವಾಗಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮಗೆ ಟಿಕೆಟ್ ಅನ್ನು ತಗೊಂಡು ಬರ್ತಕ್ಕಂಥ ಜವಾಬ್ದಾರಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರದ್ದಾಗಿದೆ. ಹಾಗಾಗಿ ನಾವು ಯಾರು ಮೈ ಮರೆಯೋದು ಬೇಡ. 2004ರಲ್ಲಿ ನಮಗೆ 58 ಶಾಸಕರು ಅಂದು ಜನತಾದಳ ಪಕ್ಷಕ್ಕೆ ಬಂದಂಥದ್ದು. ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ಧರಮ್ ಸಿಂಗ್ ಜಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಬಹಳ ಜನ ಇದ್ರು, ಅವತ್ತು ಯಾರು ಕೂಡ ಇವತ್ತಿಲ್ಲ ನಮ್ಮ ಜೊತೆನಲ್ಲಿ. ಅದಕ್ಕೆ ನಾನಾ ಕಾರಣಗಳಿದೆ. ಜನತಾದಳ ಪಕ್ಷ ಯಾವತ್ತೂ ಕೂಡ ನೀವು ಪಕ್ಷ ಬಿಟ್ಟೋಗಿ ಅಂತಕ್ಕಂಥದ್ದು ಯಾರು ಕೂಡ ಹೇಳ್ದಂಥವ್ರಲ್ಲ. ಆದರೆ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಅವರು ಬಳಸ್ಕೊಂಡು ಜನತಾದಳ ಪಕ್ಷವನ್ನು ತ್ಯಜಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಆದರೆ ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಣ್ಣ, 2004ರಲ್ಲಿ ನಮ್ಗೇನು 58 ಶಾಸಕರನ್ನ ಜನತಾದಳ ಪಕ್ಷ ಕಂಡಿತ್ತು. ಈ ಬಾರಿ ನಮ್ಮ ಮುಂದೆ ಒಂದು ಸವಾಲಿದೆ. ಬಹಳ ಜನ ಹೇಳ್ತಾರೆ ಜನತಾದಳ ಪಕ್ಷ ಎಲ್ಲಿದೆ, ಜನತಾದಳ ಪಕ್ಷ ಮುಗಿದೇ ಹೋಯ್ತು ಅಂತ. ಜನತಾದಳ ಪಕ್ಷ ಮುಗಿದೇ ಹೋಯ್ತು ಅಂತ ಹೀಯಾಳಿಸಿರ್ತಕ್ಕಂಥ ಸಾಕಷ್ಟು ನಮ್ಮ ಪಾಪ ಬೇರೆ ಬೇರೆ ಪಕ್ಷದ ನಾಯಕರುಗಳಿಗೆ ಅದಕ್ಕೆ ತಕ್ಕವಾದಂಥ ಒಂದು ಉತ್ತರವನ್ನು ಕೊಡುವ ಮೂಲಕ ಚುನಾವಣೆಗಳಲ್ಲಿ ಮತ್ತೊಮ್ಮೆ ಫಿನಿಕ್ಸ್ ಆಗಿ ಎದ್ದು ಬಂದಿರತಕ್ಕಂಥ ಪಕ್ಷ ಜನತಾದಳ ಪಕ್ಷ. ಹಾಗಾಗಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಂಬರ್ 1 ಸ್ಥಾನಕ್ಕೆ ಜನತಾದಳ ಪಕ್ಷವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಸವಾಲನ್ನ ಇವತ್ತು ನಾವೆಲ್ಲರೂ ಸ್ವೀಕಾರ ಮಾಡಿ ಹೊರಡಬೇಕಾಗ್ತದೆ. ಯಾಕಂದ್ರೆ ಇದು ಬರೀ ಒಬ್ರು ದೇವೇಗೌಡರು ಸಾಹೇಬ್ರಿಂದ, ಕುಮಾರಣ್ಣ ಅವರಿಂದ, ನಿಖಿಲ್ ಕುಮಾರಸ್ವಾಮಿ ಸಾಧ್ಯ ಇಲ್ಲ. ಇದು ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ನೀವು ಒಳಗಡೆ ಒಂದು ಛಲವನ್ನ ಇಟ್ಕೊಂಡ್ರೆ 100ಕ್ಕೆ 100 ನಾವು ಅನ್ಕೊಂಡಿರ್ತಕ್ಕಂಥ ಗುರಿಯನ್ನು ಮುಟ್ತಕ್ಕಂಥದಕ್ಕೆ ಯಾರು ಕೂಡ ನಮ್ಮನ್ನ ತಡೆಗಾಕ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಕಾಲ ಕೊಟ್ಟೆ ನನ್ನ ಕೆಲಸ ಆಗೋಯ್ತು ಅಂತ ಯಾರು ಮತ್ತೆ ಇವತ್ತಿಂದ ಮನೆ ಸೇರ್ಕೋಬಾರದು. ಇವತ್ತಿಂದ ಮತ್ತೊಂದು ನಿಮಗೆ ಈ ವೇದಿಕೆ ಮೇಲೆ ಮನವಿ ಮಾಡ್ತೇನೆ. ನೀವು ಇವತ್ತೇನು ಮಿಸ್ಡ್ ಕಾಲ್ ಅನ್ನು ಕೊಟ್ಟಿದ್ದೀರಿ, ನೀವು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಒಂದು ತಂಡವನ್ನು ರಚನೆ ಮಾಡಿ ದಯವಿಟ್ಟು ಮಲ್ಲೇಶ್ ಅಣ್ಣನ್ಗೆ ಈ ವೇದಿಕೆ ಮೇಲೆ ಮನವಿ ಮಾಡ್ತೇನಣ್ಣ. ಇನ್ನು 30 ದಿನಗಳ ಕಾಲ, ದಿವಸಕ್ಕೆ 3 ರಿಂದ 4 ಗಂಟೆ, ಹೆಚ್ಚು ನನ್ನ ಸಮಯ ಕೇಳೋದಿಲ್ಲ. ಮಿಕ್ಕಿದ ದಿನ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಮಿಕ್ಕಿದ ಟೈಮು. ದಯವಿಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹೋಗಿ ಅಲ್ಲಿ ಯಾರು ಬಂಗಾರಪೇಟೆಯ ನಮ್ಮ ತಾಲೂಕಿನ ಜನತೆಗೆ ಅವ್ರಿಗೆ ಪಕ್ಷದ ಸಾಧನೆಗಳು, ಕುಮಾರಣ್ಣನ ಕಾರ್ಯಕ್ರಮಗಳು ಇವೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟು ಒಂದು ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ನೀವು ಕೂಡ ಪಕ್ಷದ ಸದಸ್ಯತ್ವ ನೋಂದಣಿಯನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ಮಾಡುವ ಮೂಲಕ ಅತಿ ಹೆಚ್ಚು ಬಂಗಾರಪೇಟೆಯಲ್ಲಿ ಮುಂದಿನ ದಿನಗಳಲ್ಲಿ ಮಿಸ್ಡ್ ಕಾಲ್ ಆಗ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಶ್ರೀ ನಮ್ಮ ಸಂಸದರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ತೇವಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.